ನನಗೆ ಮಾತಾಡೋಕ್ಕೆ ಬರಲ್ಲ. ಒಂದು ಒಂದೇ ಮಾತು, ಎತ್ತವ್ರಿಗೆ ಹೆಗ್ಣ ಮುದ್ದಾದರೆ ನಾವು ಆನೆ ಎತ್ತಿದ್ವಿ, ಗರ್ವ ಇದೆ. ಮಾತಾಡಕ್ಕೆ ಬರಲ್ಲ ಅಂತೇಳಿ ಡೈಲಾಗ್ ಸ್ವಲ್ಪನೇ ಮಾತಾಡೋದು. ಯಾಕಂದರೆ ನೀವು ಆಲ್ರೆಡಿ ಟೀಸರಲ್ಲಿ ಮತ್ತು ಸಾಂಗ್ಗಳಲ್ಲಿ ನನ್ನ ಕೆಲಸ ಏನು ಅದನ್ನೇ ಹೇಳ್ಬಿಟ್ಟು ಸೆಟ್ಟೇ ಹೇಳ್ಬಿಟ್ಟಿದ್ವಿ. ಅದ್ರ ಬಗ್ಗೆ ನಮಗೆ ಜಾಸ್ತಿ ಅನಿಸೋಷ್ಟಿಲ್ಲ. ಮೊದಲನೇದಾಗಿ ನಾನು ಹುಲಿ ಕಾರ್ತಿಕ್ ಅವರ ಮನದಾಳು ಮಾತುಗಳಿಗೆ ನಿಜವಾದ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವರು ರಿಯಲಿ ತುಂಬ ಎಕ್ಸೈಟಲ್ ಮಾತಾಡೋರು, ಸತ್ಯ ಮಾತಾಡೋರು. ಅದೇ ರೀತಿಯಲ್ಲಿ ನಮ್ಮ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದರಲ್ಲಿ ವರ್ಕ್ ಮಾಡ್ತಾ ಇರೋದು ಅಶ್ವಿನಿ ಮೇಡಮ್ ಜೊತೆ ಮತ್ತು ಪ್ರಕಾಶ್ ಸರ್ ಜೊತೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸರಿ ಒಂದಷ್ಟು ಡಿಸ್ಕಷನ್ಗಳೆಲ್ಲ ಇದೆಲ್ಲ ಆಗಿ ಎಲ್ಲ ಆದಮೇಲೆ ಸೆಟ್ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಹೇಳ್ಬಿಟ್ಟಿದ್ದು ಮೋಹನ್ ಸರ್ ಇದರಲ್ಲಿ ಯಾವುದೇ ಕ್ರಿಯೇಟಿವ್ ಸೆಟ್ಸ್ ಅಂತ ಹೇಳ್ಬಿಟ್ಟು ಕತೆಗೆ ಹೊಂದ್ಕೊಳ್ತಾ ಇರೋಂಥ ಸೆಟ್ಗಳನ್ನ ನಾವು ಯಾವುದು ಇದನ್ನು ಮಾಡೋದು, ಕತೆಗೆ ಏನು ಬರುತ್ತೆ ಅದಕ್ಕೆ ಸೂಟ್ ಆದಂಥ ಸೆಟ್ಸ್ಗಳನ್ನ ನಾವು ಮಾಡೋಣ ಅಂತೇಳಿ. ಅದೇ ರೀತಿ ಅವ್ರಿಗೆ ಅವ್ರ ಜೊತೆ ಟ್ರಾವೆಲ್ ಮಾಡಿ ಒಳ್ಳೊಳ್ಳೆ ಸೆಟ್ಗಳನ್ನ ನಿರ್ಮಿಸಿದ್ದೀವಿ. ಪ್ರತಿಯೊಂದು ಸೆಟ್ನ ಮಾಡಬೇಕಾದ್ರೆ ಅವ್ರಿಗೆ 3D ಡಿಸೈನ್ಗಳನ್ನ ಕೊಟ್ಟು ಅವ್ರಿಗೆ ನೋಡಿ ಆಮೇಲೆ ಅದು ಎಷ್ಟು ವರ್ಕೌಟ್ ಆಗುತ್ತೆ ಅಂತೇಳಿ ಒಂದು 4 ಸಲ ಯೋಚನೆ ಮಾಡಿ ಆಮೇಲೆ ಅದನ್ನು ನಾವು ಡಿಸೈಡ್ ಮಾಡಿ ಸೆಟ್ಗಳಾಗ್ತಾ ಇದ್ವಿ. ಈಗ ಅಂದ್ಕೊಂಡಿದ್ರೆ ಆಲ್ಮೋಸ್ಟ್ ನೀವು ನೋಡಿದರೆ ಎಲ್ಲ ಸೆಟ್ಸ್ಗಳು ಇದ್ರೆ ನಮಗೆ ಇರಬೇಕು, ಅನುಮರ ಸಾಂಗ್ ಮತ್ತು ಟೀಸರ್ಗಳು ಎಲ್ಲ ಸೆಟ್ಸ್ಗಳು ಎಲ್ಲ ಒಂದು ಆ ರೇಂಜ್ ಬರಬೇಕಾದ್ರೆ ಕಾರಣ ಮೊದಲು ಪ್ರಕಾಶ್ ಸರ್ ಮತ್ತು ನಂತರ ಇವರು ನಮ್ಮ DOP ಸುಧಾಕರ್ ಸರ್ ಅವ್ರನ್ನ ನೆನೆಸಲೇಬೇಕು. ಅವ್ರ ಜೊತೆ ಅಲ್ಲಿ ರಾತ್ರಿ ಕುತ್ಕೊಂಡು ಡಿಸ್ಕಷನ್ ಮಾಡಿ ಅದೆಲ್ಲ ಆಮೇಲೆ ಪ್ರಕಾಶ್ ಸರ್ ಜೊತೆ ಹೋಗ್ತಾ ಇದ್ವಿ. ಸರಿ ಇದೆಲ್ಲ ಆಯ್ತೆಲ್ಲ ಸೆಟಲ್ ಆಗಿ ಎಲ್ಲ ಫಿನಿಶ್ ಎಲ್ಲ ಮಾಡಬೇಕಾದ್ರೆ ಅದರಲ್ಲಿ ಹಲವಾರು ಸಾಂಗ್ ಚೇಂಜ್ ಒಂದು ಸೀಕ್ವೆನ್ಸ್ ಬರುತ್ತೆ. ಆ ಚೇಂಜ್ ಒಂದು ಸೀಕ್ವೆನ್ಸ್ ಬಂದಾಗ ಅದು ಬೇಕು ಬೇಡ ಅಂತೇಳಿ ಪ್ರಕಾಶ್ ಸರ್ ತೊಗೊಂಡಾಗ ನನಗೆ ಆ್ಯಕ್ಚುಲಿ ನೆಸಿಟಿ ಇದೆ, ಅದನ್ನು ಸೋಫಾ ಮೇಲೆ ಮಾಡೋದು ಚೇರ್ ಮೇಲೆ ಮಾಡೋದು ಅನ್ನೋ ಒಂದು ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನ್ ಆದ್ಮೇಲೆ ಸರಿ ನೀವು ಮಾಡಿ ಅದನ್ನು ಡಿಸೈನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಸೆಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ್ಮೇಲೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಒಂದು 3-4 ಡೇಸ್ ಆದಮೇಲೆ ಸರ್ ಬರ್ತಾರೆ ಮೇಡಮ್ ಜೊತೆ ಲೈಟಿಂಗ್ ಕಾಲ್ಶೀಟ್ ದಿನ. ಚೇರ್ ನೋಡಿದ ತಕ್ಷಣ ಒಂದೇ ವರ್ಡ್ ಹೇಳಿದ್ರು, ನೋಡಿ ಸರ್ ಇದನ್ನ ಹಿಂದೆನೂ ಕ್ರಿಯೇಟ್ ಮಾಡ್ಬೋದು ನೋಡಿ. ಯಾಕಂದರೆ ಅದು ಆ್ಯಕ್ಚುಲಿ ಚೇರ್ ಒಂದು ಸೈಡ್ ಕೂತ್ಕೊಳ್ಳೋದು ಒಂದು ಸಿಗುತ್ತೆ, ಇನ್ನೊಂದು ಇದನ್ನು ಸೀಟಿಂಗ್ ಕೆಪಾಸಿಟಿ ಇರೋ ಥರ ಮಾಡ್ಬೋದ ನೋಡಿ, ಹಿಂದೆನೂ ಫಿನಿಶ್ ಮಾಡಿಲ್ಲ. ಯಾಕಂದರೆ ಅವರು ಅಲ್ಲಿಯವರು ಒಂದು ಚೇರ್ ಮಾಡೋದು ಇದನ್ನು ಒಪ್ಕೊಳ್ತಾರೆ ಅನ್ನೋದು ಒಂದು ಅನುಮಾನ ಆಯಿತು. ಯಾವಾಗ ಇನ್ನೊಂದು ಒಂದು ಕ್ರಿಯೇಟ್ ಮಾಡೋದು ಇವರಿಗೆ ಈ ಚೇರ್ ಡೈಜೆಸ್ಟ್ ಆಗಿದೆ, ಖುಷಿಯಾಗಿದೆ ಅಂತ. ಕೊನೆಗೆ ಈಗ ಆ ಚೇರ್ ಒಂದು ಸನ್ನಿವೇಶ ಅಂತ ಹೇಳಿದ್ರೆ ಸೆಟ್ಟಲ್ಲಿ ಬಂದು ಶೂಟ್ ಮಾಡಿ ಒಂದು 2-3 ಸೀನ್ ಶೂಟ್ ಆಗ್ತದಂಗೆ ದರ್ಶನ್ ಸರ್ ಎಲ್ಲರೂ ಕರೆದುಬಿಟ್ಟು ಈ ಚೇರ್ನ ನೀವು ಹೇಳ್ಬೇಕು ಬೇಡ ಅಂತ ಗೊತ್ತಿಲ್ಲ, ಪ್ರಕಾಶ್ ಸರ್ ಪರ್ಮಿಷನ್ ಹೇಳ್ತಾ ಇದ್ರಿ, ಈ ಚೇರ್ನ ನೀವು ಥಿಯೇಟ್ರ್ ಮುಂದೆ ಇಡಬೇಕು, ಇದನ್ನ ಅಭಿಮಾನಿಗಳು ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಬೇಕು, ನನಗೆ ಖುಷಿ ಆಗುತ್ತೆ. 100% ಇದು ಹೇಳಿದ್ರೆ ಅಷ್ಟೇ ಇರುತ್ತೆ. ಅವ್ರು ಹೇಳಿದ ಮೇಲೆ ನನಗೆ ಆ ಚೇರ್ನ ಹಗಲು ರಾತ್ರಿ ನಿಂತು ಯೂನಿವರ್ಸಿಟಿಗೆ ಸಾಕಾಯಿತು. ಇವತ್ತು ಅದನ್ನು ಓರಿಜಿನಲ್ ಮುಂದೆಗಡೆ ಇಟ್ಟಿದ್ದೀವಿ. ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಆ ಚೇರಲ್ಲಿ ಒಂದು ಸೆಲ್ಫಿ ತಗೊಳ್ಳೋಕ್ಕೆ. ಯಾಕಂದ್ರೆ ಅದು ಆದ್ಮೇಲೆ ಮತ್ತೆ ಬೇರೆ ಕಡೆ ಒಂದು ಇಡುವಂತಾಗಿದೆ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಎಕ್ಸೈಟ್ ಆಗಿ ಅಂದರೆ ಅದೊಂದು ಈ ರೀತಿ ಎಲ್ಲ ಕೆಲಸಗಳನ್ನು ನಾವು ಈ ಸಿನಿಮಾದಲ್ಲಿ ಮಾಡಿದ್ವಿ. ಅದಕ್ಕೆ ಅತ್ಯುನ್ನತವಾಗಿ ನಮಗೆ ತುಂಬ ಬೆನ್ನೆಲುಬಾಗಿತ್ತು ಪ್ರಕಾಶ್ ಸರ್ ಅಂತೂ. ಸಖತ್ ಮಾಡೋದು ಯಾವುದಕ್ಕೂ ಕಾಂಪ್ರಮೈಸ್ ಆಗೋಕ್ಕಿಲ್ಲ. ನೀವು ಕ್ರಿಯೇಟ್ ಮಾಡಿ ಏನಾಗುತ್ತೆ ಅದಕ್ಕೆ ಯಾವುದೇ ಬಜೆಟಲ್ಲಾಗಲಿ ಏನಾಗಲಿ ಎಲ್ಲ ಯಾವುದಕ್ಕೂ ಲಿಮಿಟಿಂದ ಮಾಡ್ತಿದ್ದಾರೆ. ರಿಯಲಿ ಈ ಥರ ಒಂದು 10-20 ಈಗ ನಾನು ಇಲ್ಲಿ ಚೇರ್ನಲ್ಲಿ ಕೂತ್ಕೊಂಡು ಆ ಟೀಸರ್ನ ಸಾಂಗ್ಗಳನ್ನ ನೋಡ್ತಾ ನನಗೆ ಒಂದು ಹೆಮ್ಮೆ ಅನ್ನಿಸ್ತು. ರಿಯಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದೇ ರೀತಿ ಡಿಸೆಂಬರ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾರೆ. ನಿಮಗೆ ನೋಟಿಸ್ ಬರೀ ಒಂದೇ ಒಂದು 15-20% ಅಷ್ಟೇ, ನೀವು 100% ಥಿಯೇಟರ್ನಲ್ಲಿ ನೋಡ್ತೀರಾ. ರಿಯಲಿ ಎಕ್ಸ್ಟ್ರಾರ್ಡನರಿ ಫ್ರೇಮಿಂಗ್ಸ್, ಎಕ್ಸ್ಟ್ರಾರ್ಡನರಿ ಕತೆ ಎಲ್ಲ ಅದ್ಭುತವಾಗಿದೆ. ಈಗ 100 ದಿನಕ್ಕೂ ಹೆಚ್ಚಿನ ಓಡಲಿ ಅಂತ ಆಶಿಸ್ತಾರೆ. ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.